ಮಾಡೋದ್ರಲ್ಲಿ ತಪ್ಪು ಮಾಡಬಾರ್ದು. ಹಾಗಾಗಿ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ. ಹಾಗೆ ಮತ್ತೆ ಈ ಮಾಟ ಮಂತ್ರ ಅನ್ನೋ ಶಕ್ತಿ ಏನಿದೆ ನೋಡು, ಅದು ಕೂಡ ಅವತ್ತು ಸುಟ್ಟು ಭಸ್ಮ ಆಗುತ್ತೆ. ಇವಾಗ ನಾವು ಈ ಮಾಟ ಮಂತ್ರಕ್ಕೆ ಸುಟ್ಟು ಹಾಕೋಕೆ ಈ ಒಂದು ಪೂಜೆನ ನೀವು ಮಾಡ್ಕೊಳ್ಳಿ. ತುಂಬಾ ವರ್ಷಗಳಿಂದ ಬಂದಿರುವಂತ ಅಮಾವಾಸ್ಯೆ, ಅಮಾವಾಸ್ಯೆ ಅಂದ್ರೆ ಶನೇಶ್ವರ ಅಮಾವಾಸ್ಯೆ. ಇದು ಅಲ್ಲಿ ಅನ್ನೋರಿಗೆ ಕೈ ಕಟ್ಕೊಂಡು ಹೋಗ್ಬೇಡ, ಮತ್ತೆ ಸಿಗಲ್ಲ. ಸಿಕ್ಕಿರೋ ಟೈಮಲ್ಲಿ ಅದೊಂದು ಬಾಟ್ಲು ಮತ್ತೆ ಅಮಾವಾಸ್ಯೆ ದಿವಸ ಮನೆಗೆ ತಗೊಂಡು ಬರಬೇಕು. ನೀವು ಬೇಗನೆ ಹೋಗಿ ಶನೇಶ್ವರ್ಗೆ ಈ ಮಾಟ ಮಂತ್ರದಾಗಲಿ, ನಮ್ಮ ಜೀವನದ ಕಷ್ಟಗಳಾಗಲಿ, ಮಕ್ಕಳು ವಿದ್ಯೆ. ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬಕ್ಕೆ, ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಇವತ್ತಿನ ವಿಷಯ ಅಮಾವಾಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶನಿವಾರ ದಿನ ಬರುವಂಥ ಅಮಾವಾಸ್ಯೆ ತುಂಬ ಪವರ್ಫುಲ್ ಆಗಿದೆ. ನೀವು ಅಂದ್ಕೊಂಡಿರೋ ಕೆಲಸವು ಯಶಸ್ವಿ ಆಗುತ್ತೆ. ಹಾಗೆ ಮತ್ತೆ ಎಂಥ ಕಷ್ಟ ಇರಲಿ, ಎಂಥ ದೋಷ ಇರಲಿ, ಮನೆಯಲ್ಲಿ ಎಂಥ ಒಂದು ಕೆಟ್ಟ ದೃಷ್ಟಿ ಇರಲಿ, ಎಲ್ಲವೂ ಕೂಡ ಇವತ್ತು ನೀವು ಪರಿಹಾರ ಮಾಡ್ಕೋಬೋದು. ಶನಿವಾರ ಅಮಾವಾಸ್ಯೆ ದಿವಸ ತುಂಬ ಸರಳವಾಗಿ ಒಂದೇ ಒಂದು ವಸ್ತುನ ದಾನ ಮಾಡೋದ್ರಿಂದ ಇಡೀ ನಿಮ್ಮ ಜೀವನವೇ ಒಂದು ಸುಖವಾಗಿ ಇಟ್ಕೋಬೋದು. ಅಷ್ಟು ಒಳ್ಳೆ ಪವರ್ಫುಲ್ ಆಗಿರುವಂಥ ಒಂದು ಅಮಾವಾಸ್ಯೆನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದಕ್ಕೆ ಮುಂಚಿತವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅರ್ಧಂಬರ್ಧ ನೋಡಿದ್ರೆ ಏನೂ ಉಪಯೋಗ ಆಗಲ್ಲ. ಹಾಗಾಗಿ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳಲ್ಲ. ಯಾಕಂದರೆ ಇದು ನಿಮಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋಂಥ ವಿಡಿಯೋ. ನಿಮ್ಮಿಷ್ಟ ಏನಾದರೂ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಡ್ರಿ, ಅದು ನಾನು ಕೇಳಲ್ಲ. ಆದರೆ ಇದು ನಿಮ್ಮ ಒಳ್ಳೇದಕ್ಕಾಗಿ ಮಾಡ್ತಾ ಇರೋಂಥ ವಿಡಿಯೋ, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಷ್ಟೇ. ಯಾಕಂದರೆ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಶನಿ ದೋಷ ಇದೆ, ಮತ್ತು ತುಂಬ ಕಾಡ್ತಾ ಇದೆ, ಮನೆಯಲ್ಲಿ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಜಗಳ ನಡೀತಾ ಇದೆ, ತುಂಬಾ ಸಂಸಾರ ಅಂದಮೇಲೆ 1-2 ಇರುತ್ತಾ. ಎಲ್ಲದಕ್ಕೂ ಕೂಡ ನಾವು ಪರಿಹಾರನ ಒಂದೇ ವಸ್ತುದಲ್ಲೇ ಮಾಡ್ಕೋಬೇಕಂದ್ರೆ ಸಾಮಾನ್ಯ ಮಾತಲ್ಲ. ಅಂಥದ್ರಲ್ಲಿ ಇದು 13 ವರ್ಷಗಳ ನಂತರ ಬಂದಿರುವಂಥ ಒಂದು ಅಮಾವಾಸ್ಯೆ. ಇದನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರೋದು. ದಯವಿಟ್ಟು ನೀವು ಕೂಡ ಇದನ್ನು ಮಾಡಿ, ನೀವು ಕೂಡ ಇದರಿಂದ ಒಂದು ಒಳ್ಳೆ ಜೀವನನ ಕಂಡುಕೊಳ್ಳಿ ಅಂತ ಕೇಳ್ತಾ ಇರೋದು. ಮತ್ತು ಏನು ಅಂದರೆ ಸುಮ್ಮನೆ ಇದು ಮನೆಯಲ್ಲಿ ನೆಮ್ಮದಿ ಅಷ್ಟೇ ಅಲ್ಲ, ಕೊಟ್ಟಿರುವಂಥ ಸಾಲ ವಾಪಸ್ ಬರುತ್ತೆ. ಮತ್ತು ನೀವು ಯಾರಿಗಾದರೂ ಕೊಡಬೇಕು ಅಂದರೆ ಅದು ಕೂಡ ಸಾಲನ ಕೊಟ್ಟು ಮುಟ್ಟಿಸ್ತೀರ. ಹಾಗೆ ಮತ್ತು ಕೈಯಲ್ಲಿ ದುಡ್ಡು ಕೂಡ ನಿಲ್ಲುತ್ತೆ. ಹಾಗೆ ನೀವು ಮನೆಯಲ್ಲಿ ಎಲ್ಲ ನೆಮ್ಮದಿ ಕೂಡ ಆಗುತ್ತೆ. ಇವತ್ತಿನ ದಿನ ಶನಿವಾರ, ಅವತ್ತಿನ ದಿನ ನೀವೇನು ಅಂದ್ಕೊಂಡು ಮಾಡ್ತೀರ ನೋಡಿ, ಅದು ದಾನ ಮಾಡಬೇಕಾದ್ರೆ ಎಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಒಂದು ಸುಗಮವಾಗಿ ಆ ಜೀವನನ ಸಿಗುತ್ತೆ. ಹಾಗಾಗಿ ಇದನ್ನು ನೀವು ಮಿಸ್ ಮಾಡ್ಕೋಬೇಡಿ ಅನ್ನೋದು. ಅದು ಏನು ದಾನ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಪೂರ್ತಿಯಾಗಿ ಹೇಳ್ತೀನಿ. ಶನಿವಾರ ದಿನ 1-2 ಇಲ್ಲ ನಮಗೆ ಪೂಜೆಗಳು ಮಾಡೋಕ್ಕೆ. ನಾವು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಬಿಡಬೇಕು ಎಲ್ಲವನ್ನೂ ಕೂಡ ಹೇಳ್ತೀನಿ. ನಾನು ಒಂದೊಂದಾಗಿ ವಿಡಿಯೋಗಳನ್ನ ಮಾಡಿ ಹೇಳ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲವೂ ಹೇಳಿದ್ರೆ ಅರ್ಥ ಆಗಲ್ಲ. ಇವತ್ತಿನ ವಿಡಿಯೋದಲ್ಲಿ ಶನೇಶ್ವರ್ಗೆ ಅಮಾವಾಸ್ಯೆ ದಿವಸ ಏನು ಮಾಡಬೇಕು ಅದನ್ನು ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಆಂಜನೇಯನ ಒಂದು ಪೂಜೆ ವಿಧಾನ ಇದೆ. 2 ರೀತಿ ಆಂಜನೇಯನ ಪೂಜೆ ವಿಧಾನ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಶನೇಶ್ವರಂದು ಇನ್ನೊಂದು ವಿಡಿಯೋ ಮಾಡೋಕ್ಕಿದೆ ನನಗೆ. ಈ ಅಮಾವಾಸ್ಯೆ ಬಗ್ಗೆನೇ ಒಂದು 2-3 ವಿಡಿಯೋ ಅಥವಾ 4 ವಿಡಿಯೋ ಆಗುತ್ತಾ ಗೊತ್ತಿಲ್ಲ. ಯಾಕಂದರೆ ಯಾರ್ಯಾರಿಗೆ ಹಿಂಗೆ ಉಪಯೋಗ ಆಗುತ್ತೋ, ಅಥವಾ ಎಲ್ಲವನ್ನೂ ಮಾಡಿದ್ರೂ ಸುಖ ಒಂದು ಸುಖದ ಜೀವನ ಸಿಗುತ್ತಾ ಅಂತ ನಂಬಿಕೆ ಇರೋರು ಎಲ್ಲವನ್ನೂ ಕೂಡ ಮಾಡ್ಕೋಬೋದು. ಅದರಲ್ಲಿ ನಾನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀನಿ ಶನಿವಾರ ದಿನ. ಹಾಗಾಗಿ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು. ಏನಂದರೆ ಈ ಶನಿವಾರ ಮಾಡಬೇಕಾಗಿರುವಂಥದ್ದು, ಅಮಾವಾಸ್ಯೆ ದಿನ ಶನಿವಾರ ಇದೆಯಲ್ಲ, ಅವತ್ತಿನ ದಿವಸ ಮಾಡಬೇಕಾಗಿರೋದು, ನೀಟಾಗಿ ಫಸ್ಟು ಸ್ನಾನನ ಮುಗಿಸ್ಕೋಬೇಕು. ಅದಕ್ಕಿಂತ ಮೊದಲು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಪೂರ್ತಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲಿ ಒಂದು ಸ್ವಲ್ಪನೂ ನೀವು ಗಲೀಜಿಟ್ಕೋಬಾರ್ದು. ಉಪ್ಪು, ಅರಿಶಿನ, ಕರ್ಪೂರ ಮತ್ತು ಆಕಳು ಗೋಮೂತ್ರ ಹಾಕಿ ನೀವು ಮನೇನ ಒರೆಸ್ಕೊಡ್ರಿ. ಕ್ಲೀನಾಗಿ ಮನೆ ಒರೆಸ್ಕೊಳ್ರಿ. ಅವತ್ತಿನ ದಿನ ಒರೆಸ್ಕೊಂಡು ಅದಾದಮೇಲೆ ಸ್ನಾನ ಮಾಡಿಕೊಡ್ರಿ. ತಲೆ ಸ್ನಾನ ಮಾಡ್ಕೋಬೇಕಾದ್ರೆ ಒಂದಿಷ್ಟು ಚಿಟಿಕೆಯಷ್ಟು ಉಪ್ಪು ಮತ್ತು ಅರಿಶಿಣನ ಸ್ನಾನದ ನೀರಿಗೆ ಹಾಕ್ಕೊಡ್ರಿ. ಅದ್ರ ಜೊತೆಗೆ ನೀವೇನಂದರೆ ಇದು ಹೇಳಿದ್ನಲ್ಲ ಆಕಳು ಗೋಮೂತ್ರ, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಯಾಕಂದರೆ ನಮ್ಮ ಕಷ್ಟ ಅಥವಾ ನಮ್ಮ ಒಂದು ಏನೇ ಇದ್ದರೆ ಪೀಡೆ ಪಿಶಾಚಿ ನಮ್ಮ ಮೈ ದೇಹದ ಮೇಲೆ ಎಲ್ಲವನ್ನೂ ಕಳೆದೋಗುತ್ತೆ ಅವತ್ತಿನ ದಿನ. ಅದಕ್ಕಾಗಿ ಈ ರೀತಿ ಅವತ್ತಿನ ದಿವಸ ಸ್ನಾನ ಮಾಡೋ ನೀರಿಗೆ ಇದನ್ನು ಹಾಕ್ಕೊಂಡು ಸ್ನಾನ ಮಾಡಿ. ಖಂಡಿತ ನಿಮಗೆ ಅದು ಕೆಟ್ಟದನ್ನೋದು ಅಥವಾ ಒಂದು ಚರ್ಮ ರೋಗ ಇರಲಿ, ಇನ್ನೊಂದು ಕಾಯಿಲೆ ಇರಲಿ, ಎಲ್ಲವೂ ಕೂಡ ಅದರಿಂದ ಪರಿಹಾರ ಆಗುತ್ತೆ. ಆ ರೀತಿ ಮಾಡಿಕೊಡ್ರಿ. ಸ್ನಾನ ಮಾಡಬೇಕಾದ್ರೆ ತಲೆ ಸ್ನಾನ ಮಾಡಬೇಕು. ಈ ರೀತಿ ಅವತ್ತಿನ ದಿನ ನೀವು ಮಾಡಿ. ಇನ್ನು ಪೂಜೆ ವಿಷಯಕ್ಕೆ ಬಂದರೆ, ಪೂಜೆ ನೀವು ಮಾಮೂಲಿ ಯಾವ ರೀತಿ ಮಾಡ್ಕೊತೀರೋ ಮಾಡಿಕೊಡ್ರಿ. ಮತ್ತು ಪೂಜೆದ ಬಗ್ಗೆ ನಾನು ಅವತ್ತು ಹೇಳ್ತೀನಿ, ಅದೊಂದು ವಿಡಿಯೋ ಮಾಡ್ತೀನಿ. ಮನೆಯಲ್ಲಿ ಆಂಜನೇಯನ ಹೆಸರಲ್ಲಿ ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾಗುತ್ತೆ, ಅದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾವ ರೀತಿ ಪೂಜೆ ಮಾಡ್ಬೇಕಂತ ಹೇಳ್ತೀನಿ. ಸ್ನಾನನ ಈ ರೀತಿ ಮಾಡಿಕೊಡ್ರಿ. ಆಮೇಲೆ ನೀವು ಇದಕ್ಕೆ ಶನೇಶ್ವರನಿಗೆ ಯಾವ ರೀತಿ ಪೂಜೆನ ಮಾಡಿಸ್ಬೇಕು, ಮತ್ತು ಅಭಿಷೇಕ ಹೇಗೆ ಮಾಡಿಸ್ಬೇಕು, ಏನು ದಾನ ಕೊಡಬೇಕು ಅಂತ ಕೇಳೋದಾದರೆ, ಆಮೇಲೆ ಸ್ನಾನ ಎಲ್ಲ ಮುಗಿದಾದ್ಮೇಲೆ ನಾವು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಶನೇಶ್ವರ ದೇವಸ್ಥಾನಕ್ಕೆ ಅವತ್ತಿನ ದಿನ
ಶನೇಶ್ವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಮತ್ತು ಕರಿ ಎಳ್ಳು ತೊಗೊಂಡು ಹೋಗಬೇಕು ಅಂಗಡಿಯಿಂದ. ಅದು ಮನೆಗೆ ತೊಗೊಂಬರಬಾರ್ದು, ಅಂಗಡಿಯಿಂದ ತೊಗೊಂಡು ಹಾಗೆ ಹೋಗಬೇಕು. ನೀವು ವಾಪಸ್ ಮನೆಗೆ ತೊಗೊಂಬರೋ ಹಾಗಿಲ್ಲ. ಅಂಗಡಿಯಿಂದನೇ ಎಳ್ಳೆಣ್ಣೆ ಮತ್ತು ಎಳ್ಳೆಣ್ಣೆ ನೆನ್ಪಿಟ್ಕೊಳ್ಳಿ, ಎಳ್ಳೆಣ್ಣೆ ಮತ್ತು ಕರಿ ಎಳ್ಳು ಎರಡನ್ನೂ ತೊಗೋಬೇಕು. ತೊಗೊಂಡೋಗಿ ನೀವು ಅಲ್ಲಿ ದೇವರಿಗೆ ಒಂದು ದೀಪನ ಹಚ್ಚಬೇಕಾಗುತ್ತೆ, ಅಥವಾ ಅಲ್ಲೇ ದೇವಸ್ಥಾನದಲ್ಲಿ ಕೊಟ್ಟರು ಓಕೆ. ಕರಿ ಎಳ್ಳು ಮತ್ತು ಎಳ್ಳೆಣ್ಣೆ ದೇವಸ್ಥಾನದಲ್ಲಿ ಶನೇಶ್ವರ ದೇವಸ್ಥಾನದಲ್ಲಿ ಹೋಗಿ ನೀವು ಕೊಡ್ಬೋದು. ಆ ರೀತಿ ಮಾಡಿ. ಮತ್ತು ಇನ್ನು ಎಳ್ಳೆಣ್ಣೆ ಮತ್ತು ಕರಿ ಎಳ್ಳು ದಾನನ ಮಾಡಬೇಕು ಅವತ್ತಿನ ದಿವಸ. ಸಾಧ್ಯವಾದರೆ ಎಳ್ಳೆಣ್ಣೆ ಮತ್ತು ಕರಿ ಎಳ್ಳನ್ನು ದಾನನ ಮಾಡಿರಿ. ಇದರಿಂದ ಏನೆಲ್ಲ ಉಪಯೋಗ ಅಂದರೆ ಹೇಳಿದ್ನಲ್ಲ, ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ, ಮತ್ತು ಮನೆಯಲ್ಲಿ ಕಷ್ಟ ಜಗಳಗಳ ನಡೀತಾ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಸಂಸಾರದಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಅದನ್ನು ಪರಿಹಾರ ಆಗುತ್ತೆ. ಮತ್ತು ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಅಂದರೆ ಅದು ಕೂಡ ಪರಿಹಾರ ಆಗುತ್ತೆ. ಅದನ್ನು ಕೊಡ್ತಾ ನೀವು ಇದನ್ನು ಹೇಳ್ತಾ ಒಂದು ಓಂ ಶಂ ಶನೇಶ್ವರ ಅಂತ ಆ ಮಂತ್ರ ಇದೆ, ನನಗೂ ಕೂಡ ಹೇಳಕ್ಕೆ ಬಂದಿಲ್ಲ ನಿಮ್ಗೆ ಹೇಳಬೇಕು ಅಂದರೆ. ಓಂ ಶಂ ಶನೇಶ್ವರ ಅಂದರೆ ಸಾಕು ಅಲ್ವಾ. ಎಲ್ಲರಿಗೂ ಎಲ್ಲ ಮಂತ್ರವನ್ನು ಹೇಳಕ್ಕೆ ಬರಲ್ಲ, ಮಂತ್ರ ಹೇಳೋದ್ರಲ್ಲಿ ತಪ್ಪು ಮಾಡಬಾರ್ದು. ಹಾಗಾಗಿ ನಾವು ಸರಳವಾಗಿರುವಂಥ ಓಂ ಶಂ ಶನೇಶ್ವರ ಅಂತ ಹೇಳಿಬಿಟ್ಟು ನಮ್ಮ ಕಷ್ಟವೆಲ್ಲ ದೂರ ಮಾಡು ಅಂತ ಹೇಳಿ ಇದನ್ನು ನೀವು ಅವತ್ತು ದಾನ ಮಾಡಿರಿ ಎಲ್ಲರಿಗೂ ಕೂಡ. ಅದೇ ರೀತಿ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ. ಹಾಗೆ ಮತ್ತು ಈ ಮಾಟ ಮಂತ್ರ ಅನ್ನೋ ಶಕ್ತಿ ಏನಿದೆ ನೋಡು, ಅದು ಕೂಡ ಅವತ್ತು ಸುಟ್ಟು ಭಸ್ಮ ಆಗುತ್ತೆ. ಅದಕ್ಕೆ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಸಪ್ರೇಟಾಗಿ ಅದು ಕೂಡ ನಾನು ವಿಡಿಯೋ ಮಾಡ್ತೀನಿ ಶನಿವಾರ ದಿನ. ಇದನ್ನು ಸಾಧ್ಯವಾದರೆ ಇಷ್ಟೆಲ್ಲ ನೀವು ಅವತ್ತಿನ ದಿನ, ಯಾಕಂದರೆ ಪದೇ ಪದೇ ಸಿಗಲ್ಲ ಈ ಅಮಾವಾಸ್ಯೆ, ಸಿಕ್ಕಿದೆ ಅಂದರೆ ಅವತ್ತಿನ ದಿವಸ ಇದನ್ನೆಲ್ಲ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಇಷ್ಟೆಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ಇನ್ನೂ 3-4 ವಿಡಿಯೋಗಳನ್ನ ನಾನು ಮಾಡಾಕ್ತೀನಿ, ಸಪ್ರೇಟಾಗೆ ಮಾಡಾಕ್ತೀನಿ. ಎಲ್ಲ ಒಂದರಲ್ಲಿ ಆದರೆ ಗೊಂದಲ ಆಗ್ಬಿಡುತ್ತೆ. ಹಾಗಾಗಿ ಇವಾಗ ನಾವು ಈ ಮಾಟ ಮಂತ್ರಕ್ಕೆ ಸುಟ್ಟು ಹಾಕೋಕ್ಕೆ ಒಂದು ಆ ಪೂಜೆ ಬೇರೆ ಇದೆ, ತುಂಬ ಸರಳವಾದ ಪೂಜೆ, ಅದು ಏನೂ ಗೊಂದಲ ಇಲ್ಲ, ಜಾಸ್ತಿ ಸರಳವಾಗಿರೋದು. ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಈ ಒಂದು ಪೂಜೆನ ನೀವು ಮಾಡಿಕೊಡ್ರಿ. ಶನೇಶ್ವರಿಗೆ ಹೋಗಿ ಒಂದು ಕೈ ಮುಗಿದು ಅವತ್ತಿನ ದಿನನ ಕೇಳಿಕೊಂಡು ಈ ಎಳ್ಳೆಣ್ಣೆ 4 ದೇವರಿಗೆ ಕೊಟ್ಟು ಮತ್ತು ದಾನ ಕೂಡ ಮಾಡಿ ನಮ್ಮ ಕಷ್ಟವೆಲ್ಲ ದೂರ ಮಾಡಿ ಅಂತ ಕೇಳಿಕೊಂಡು ಅವತ್ತಿನ ದಿನ ನೀವು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟ ಏನಿದೆ ನೋಡಿ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ, ಏನೂ ಕೂಡ ಉಳ್ಕೊಳ್ಳಲ್ಲ. ಇದು ಯಾಕಂದರೆ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಬಂದಿರುವಂಥ ಅಮಾವಾಸ್ಯೆ. ಅದರಲ್ಲಿ ಶನಿವಾರ, ಶನೇಶ್ವರ ವಾರ, ಹಾಗೆ ಶನಿ ಅಮಾವಾಸ್ಯೆ ಅಂದರೆ ಶನೇಶ್ವರ ಅಮಾವಾಸ್ಯೆ ಇದು. ಹಾಗಾಗಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಅರ್ಥ. ನಿಮಗೆ ಏನಪ್ಪ ಅಂತಂದರೆ ಕೆಲವೊಬ್ರಿಗೆ ನಂಬಿಕೆ ಇರಲ್ಲ. ನಿಮ್ಮ ಕಷ್ಟ ಏನಾದರೂ ಇದ್ದರೆ, ನಂಬಿಕೆ ಇದೆಯೋ ಬಿಡಿಯೋದೋ ನನಗೆ ಗೊತ್ತಿಲ್ಲ, ನಂಬಿಕೆ ಇದ್ರೆ ಮಾಡಿಕೊಡ್ರಿ, ನಂಬಿಕೆ ಇಲ್ಲ ಅಂದರೆ ಬಿಡ್ರಿ. ಒತ್ತಾಯದ ಮಾತಲ್ಲ. ಯಾಕಂದರೆ ನಂಬಿಕೆ ಇರೋರಿಗೆ, ಕಷ್ಟ ಇದೆ ಜೀವನದಲ್ಲಿ ಅನ್ನೋರಿಗೆ ಕೈ ಕಟ್ಕೊಂಡು ಹೋಗಬೇಡ್ರಿ. ಯಾಕಂದರೆ ಬಂದಿರೋ ಅವಕಾಶನ ಮಿಸ್ ಮಾಡ್ಕೋಬಾರ್ದು. ಸಿಕ್ಕಿರೋ ಟೈಮ್ಗಳನ್ನ ಯಾವತ್ತೂ ಕಳ್ಕೊಬಾರ್ದು. ಟೈಮು ಮತ್ತೆ ಮತ್ತೆ ಸಿಗೋಲ್ಲ. ಸಿಕ್ಕಿರೋ ಟೈಮಲ್ಲಿ ನಾವೆಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ನಾವು ಮಾಡಲೇಬೇಕು. ಹಾಗಾಗಿ ನಿಮಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ಯಾರೂ ಮಿಸ್ ಮಾಡ್ಕೊಳ್ಕೋಬಿಡಿ. ತುಂಬ ಸರಳವಾಗಿ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು. ಎಳ್ಳೆಣ್ಣೆ ನಿಮಗೆ 50 ರೂಪಾಯಿಗೆ ಸಿಗುತ್ತೆ ಅಂಗಡಿಗಳಲ್ಲಿ, ಗಂಧಿ ಅಂಗಡಿಗಳಲ್ಲಿ ನಿಮ್ಗೆ 50 ರೂಪಾಯಿಗೆ ಎಳ್ಳೆಣ್ಣೆನೂ ಸಿಗುತ್ತೆ. ದಾನನ ಮಾಡಿ ಒಂದು ಬಾಟಲ್ ಸಿಗುತ್ತೆ ಒಂದಿಷ್ಟು, ಅದೊಂದು ಬಾಟ್ಲು ಮತ್ತು ಕರಿ ಎಳ್ಳನ್ನು ಸಿಗುತ್ತೆ. ಅದನ್ನು ಕೂಡ ನೀವು 2 ಜೊತೆಗೆ ತೊಗೊಂಡು ದಾನ ಮಾಡಿರಿ. ಮತ್ತೆ ಹೇಳ್ತಾ ಇದ್ದೀನಿ, ಕರಿ ಎಳ್ಳು ಮತ್ತು ಎಳ್ಳೆಣ್ಣೆ ಶನಿವಾರ ಅಮಾವಾಸ್ಯೆ ದಿವಸ ಮನೆಗೆ ತೊಗೊಂಡು ಬರಬೇಡಿ. ಅಲ್ಲಿಂದ ಹೊರಗೆ ಕೊಟ್ಬಿಡ್ಬೇಕು ನೀವು. ಮತ್ತು ಎಳ್ಳೆಣ್ಣೆ ಏನಾದರೂ ಉಳಿದಿದೆ ಅಂತ ಮನೆ ತೊಗೊಂಬರಕ್ಕೆ ಹೋಗ್ಬಿಡಿ. ಕರಿ ಎಳ್ಳು ಉಳಿತು ಅಂತ ಮನೆ ತೊಗೊಂಬರಕ್ಕೆ ಹೋಗ್ಬಿಡಿ. ಎಲ್ಲವೂ ಕೂಡ ಅಲ್ಲೇ ದೇವಸ್ಥಾನದಲ್ಲೇ ಕೊಟ್ಟು ಬನ್ನಿ. ಅವತ್ತಿನ ದಿನ ನೀವು ಏನಾದರೂ ಶನೇಶ್ವರಿಗೆ ಅಭಿಷೇಕ ಮಾಡಿಸ್ಬೇಕು ಅಂತಂದರೆ ನೀವು ಬೇಗನೆ ಹೋಗಿ ಶನೇಶ್ವರಿಗೆ ಎಳ್ಳೆಣ್ಣೆನ ಕೊಟ್ಟು ಅಭಿಷೇಕನ ಮಾಡಿಸ್ರಿ. ಅದು ಇನ್ನೂ ಉತ್ತಮ. ಇನ್ನೂ ನಿಮ್ಮ ಕಷ್ಟನ ಆದಷ್ಟು ಬೇಗ ಅದನ್ನು ಸರಿ ಮಾಡುತ್ತೆ, ಅಂದರೆ ನಿಮ್ಮ ಕಷ್ಟನ ಪರಿಹಾರ ಮಾಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ ಅನ್ಕೋತೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ವಿಡಿಯೋಗಳು ಬೇಕು, ಈ ಮಾಟ ಮಂತ್ರದಾಗಲಿ, ನಮ್ಮ ಜೀವನದ ಕಷ್ಟಗಳಾಗಲಿ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ, ಯಾಕಂದರೆ ನನಗೆ ಗೊತ್ತಿರುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ. ಯಾಕಂತಂದರೆ ಅವ್ರ ಕಷ್ಟಗಳನ್ನ ಕೂಡ ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು, ಅವ್ರ ಕಷ್ಟಗಳನ್ನು ನಿಮ್ಮ ಮುಖಾಂತರ ಅವ್ರ ಕಷ್ಟ ಪರಿಹಾರ ಆದರೆ ಅವರು ನಿಮಗೊಂದು ಆಶೀರ್ವಾದ ಮಾಡ್ತಾರೆ. ನೋಡಿ, ಈ ವಿಡಿಯೋ ಕಳಿಸಿದ್ರು ಮತ್ತು ಅದನ್ನು ನೋಡ್ಕೊಂಡು ಮಾಡಿದೆ, ನನ್ನ ಕಷ್ಟನ ಪರಿಹಾರ ಆಯಿತು, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಸಾಕು.
ಅದೇ ನೀವು ಮಾಡುವಂಥ ಪುಣ್ಯದ ಕೆಲಸ. ಇನ್ನೊಬ್ರಿಗೆ ಒಳ್ಳೇದು ಮಾಡೋದ್ರಿಂದನೇ ನಮಗೆ ಪುಣ್ಯದ ಕೆಲಸ ಬರೋದು. ಹಾಗಾಗಿ ಏನೂ ಇಲ್ಲ, ಒಂದು ಆಶೀರ್ವಾದ ಜೀವನದಲ್ಲಿ ತುಂಬಾ ಮುಖ್ಯ ಆಗಿರ್ತೈತಿ. ಹಾಗಾಗಿ ನೀವು ಕೂಡ ನೀವು ರಿಲೇಷನ್ ಸೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೇದಾಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ. ಅವತ್ತಿನ ದಿವಸ ನಾನು ಎಲ್ಲ ಪೂಜೆಗಳನ್ನ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಹೇಳಿದ್ನಲ್ಲ, ಹೊಸ ವಿಡಿಯೋಗಳೊಂದಿಗೆ ಸಿಗ್ತೀನಿ. ನಿಮಗೆ ಬೇಕಾಗಿರೋ ವಿಡಿಯೋಗಳ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತ ನಾನು ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ.